ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಎರಡನೆಯ ಕಲ್ಯಾಣ ಕರ್ನಾಟಕ ಕರಾಟೆ ಚಾಂಪಿಯನ್ಶಿಪ್ನ ಉದ್ಘಾಟನಾ ಸಮಾರಂಭವು ಇಂದು ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಜರುಗಿತು. ಕಲ್ಯಾಣ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಎರಡನೆಯ ಕಲ್ಯಾಣ ಕರ್ನಾಟಕ ಕರಾಟೆ ಚಾಂಪಿಯನ್ಶಿಪ್ನ ಉದ್ಘಾಟನಾ ಸಮಾರಂಭವು ದಿನಾಂಕ 21 ಫೆಬ್ರವರಿ 2026ರಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಜರುಗಿತು. ಈ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕದ ವೈಸ್ ಚೇರ್ಮನ್, WSKF ನ ಸ್ಟ್ಯಾಂಡಿಂಗ್ ಡೈರೆಕ್ಟರ್, AISKU ನ ಅಧ್ಯಕ್ಷರು, KIO ಟೆಕ್ನಿಕಲ್ ಕಮಿಷನ್ ನ ಜಾಯಿಂಟ್ ಚೇರ್ಮನ್ ಹನ್ಶಿ, CS ಅರುಣ್ ಮಚ್ಚಯ್ಯ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಜನರಲ್ ಸೆಕ್ರೆಟರಿ, AKSKA ಚೇರ್ಮನ್, ಅಥ್ಲೆಟ್ ಕಮಿಷನ್, KIO ಜನರಲ್ ಸೆಕ್ರೆಟರಿ, SIKF ಶಿಹಾನ್ ಭಾರ್ಗವ್ ರೆಡ್ಡಿ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಯೂತ್ ಎಂಪವರ್ಮೆಂಟ್ ಅಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ನ ಅಸಿಸ್ಟೆಂಟ್ ಡೈರೆಕ್ಟರ್ ಸಂಗಮೇಶ್ವರ್ ಜಿ, ಯಾದಗಿರಿಯ ಅಸಿಸ್ಟೆಂಟ್ ಡೈರೆಕ್ಟರ್ ರಾಜು ಭಾಬಿಹಳ್ಳಿ, ರಾಯಚೂರಿನ ಎಡಿ ಈರೇಶ್ ನಾಯಕ್, ಬಳ್ಳಾರಿಯ ಎಡಿ ಗ್ರೇಸಿ ಕೆ, ಕೊಪ್ಪಳ ಎಡಿ ವಿಠಲ್ ಜಾಬಗೌಡರ್, ಬೀದರ್ ಎಡಿ ಪ್ರಕಾಶ ಸೂರ್ಯವಂಶಿ ಆಗಮಿಸಿದ್ದರು. ಅತಿಥಿಗಳಾಗಿ ರೆಫ್ರಿ ಕಮಿಷನ್ ಅಡ್ವೈಸರ್, AKSKA RC ವೈಸ್ ಚೇರ್ಮನ್, ಸೌತ್ ಇಂಡಿಯನ್ ಕರಾಟೆ ಫೆಡರೇಷನ್ ರೆಫ್ರಿ ಕಮಿಷನ್ ಚೇರ್ಮನ್, AISKU ರೆಫ್ರಿ ಕಮಿಷನ್ ಮೆಂಬರ್, APSKF WSKF ಜನರಲ್ ಸೆಕ್ರೆಟರಿ, AISKUK 7th Dan ಬ್ಲಾಕ್ ಬೆಲ್ಟ್, SKA AISKU KO ಅಂಡ್ WKF ರೆಫ್ರಿ WKF ಶಿಹಾನ್ ಡೊಮಿನಿಕ್ ಸಾವಿಯೋ ಜಿ, 7th Dan ಬ್ಲಾಕ್ ಬೆಲ್ಟ್, ಚೀಫ್ ಇನ್ಸ್ಟ್ರಕ್ಟರ್ ಇನ್ ಕರ್ನಾಟಕ ರೆಫ್ರಿ ಕಮಿಷನ್ ಚೇರ್ಮನ್ ಕರ್ನಾಟಕ ಶಿಹಾನ್ KP ಜೋಸ್ ಹಾಗೂ AKSKA ರೆಫ್ರಿ ಕಮಿಷನ್ ಮೆಂಬರ್ ಶಿಹಾನ್ AP ಶ್ರೀನಾಥ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ನ ಅಧ್ಯಕ್ಷರು, ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ನ ಉಪಾಧ್ಯಕ್ಷರಾದ ಶಿಹಾನ್ ದಶರಥ್ ಎಸ್ ಧುಮನ್ಸೂರ್, ಕಲ್ಯಾಣ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಏಷ್ಯನ್ ಕರಾಟೆ ಫೆಡರೇಷನ್ ನ ಜಡ್ಜ್, ಕಲ್ಯಾಣ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ, ಏಷ್ಯನ್ ಕರಾಟೆ ಫೆಡರೇಷನ್ ಜಡ್ಜ್ ಸೆನ್ಸೆಯಿ ಕೃಷ್ಣ ಗೌಲ್ ಆಗಮಿಸಿದ್ದರು. ನಿಮಗೆಲ್ಲರಿಗೂ ಈ ದಿನದ ಶುಭವನ್ನ ಪ್ರಪ್ರಥಮವಾಗಿ ಹಾರೈಸ್ತಾ ಇದ್ದೀನಿ. ಇವತ್ತು ನಿಮ್ಮೆಲ್ಲರ ಮೂಲಕ ಇವತ್ತು ಕರಾಟೆ ವಿಶ್ವದಲ್ಲೇ ಬೃಹತ್ ಒಂದು ಕ್ರೀಡೆಯಾಗಿ ಇವತ್ತು ಬೆಳೆದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕದ ಎಲ್ಲ 6 ಜಿಲ್ಲೆಗಳ ಪದಾಧಿಕಾರಿಗಳಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಮಕ್ಕಳಿಗೆ ಇದು ವಿಶೇಷವಾಗಿ ಕ್ರೀಡೆಯಲ್ಲಿ ಸ್ಪೋರ್ಟ್ಸ್ ಕೋಟಾ ದಡಿಯಲ್ಲಿ 3% ಇವತ್ತು ರಿಸರ್ವೇಷನ್ ಸಹ ಇವತ್ತು ಸರ್ಕಾರ ಅನೌನ್ಸ್ ಮಾಡಿದೆ. ಇದರಿಂದ ಭಾಳಷ್ಟು ಕರಾಟೆ ಪರಿಣಿತರಿಗೆ ಇದರಿಂದ ಭಾಳಷ್ಟು ಸಹಾಯ ಆಗ್ತದೆ. ಈ ನಿಟ್ಟಿನಲ್ಲಿ ಈ ಅದ್ಭುತವಾದ ಕರಾಟೆಯನ್ನು ನಾವು ನೀವೆಲ್ಲರೂ ಜೊತೆಯಲ್ಲಿ ಸೇರಿಸಿ ಬೆಳೆಸುವ ಅಂತ ಹೇಳೋ ಮಾತಿನೊಂದಿಗೆ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎರಡನೇ ಚಾಂಪಿಯನ್ಶಿಪ್ಪಿನ ಈ ಸಮಾರಂಭದಲ್ಲಿ ಸುಮಾರು 3 ವರ್ಷದ ಹಿಂದೆ ಈ ಕಲ್ಯಾಣ ಕರ್ನಾಟಕದ ಚಾಂಪಿಯನ್ಶಿಪ್ಪನ್ನು ಮೊದಲನೇ ಬಾರಿ ಆಗಿರುವಂಥದ್ದು. ಅದನ್ನು ಕೂಡ ಇವತ್ತು ಸರ್ ಅವರಾಗಿರುವಂಥ ನಮ್ಮ ಅರುಣ್ ಸರ್ ಅವರ ಹಸ್ತದಿಂದ ಇದು ಪ್ರಾರಂಭ ಆಗಿರುವಂಥದ್ದು. ನಮ್ಮ ದಶರಥ್ ಸರ್ ಅವರ ಇನಿಷಿಯೇಟಿವಿಂದ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರುವಂಥ ಮಕ್ಕಳಿಗೆ ಸ್ಫೂರ್ತಿಯನ್ನು ತುಂಬಬೇಕು ಅಂತ ಅನ್ನೋ ನಿಟ್ಟಿನಿಂದ ಇದು ಮೊದಲನೇ ಬಾರಿಗೆ ಕಲ್ಯಾಣ ಕರ್ನಾಟಕ ಉತ್ಸವ ನಡೆಯುವಂಥ ಸಂದರ್ಭದಲ್ಲಿ ಈ ಒಂದು ಚಾಂಪಿಯನ್ಶಿಪ್ ಪ್ರಾರಂಭ ಆಗಿದ್ದು ಇದು 2ನೇ ಬಾರಿ ಇವತ್ತು ನಡೀತಾ ಇದೆ. ನಮ್ಮ ದಶರಥ್ ಸರ್ ಅವರಿಗೆ ಮತ್ತು ವಿಶೇಷವಾಗಿ ನಮ್ಮ ಸ್ಪೋರ್ಟ್ಸ್ ಅಥಾರಿಟಿಯ ಉಪಾಧ್ಯಕ್ಷರು, ಹಿರಿಯರು, ಮಾರ್ಗದರ್ಶಕರಾದಂಥ ಅರುಣ್ ಸರ್ ಅವರು ಇವತ್ತು ಬೆಂಗಳೂರಿನಿಂದ ಈ ಭಾಗಕ್ಕೆ ಬಂದು ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ನೀಡಲಿಕ್ಕೆ ಬಂದಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮ, ಕರಾಟೆ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಿಂದ ನಮ್ಮ ಭಾಗದಲ್ಲಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಮತ್ತೊಮ್ಮೆ ನಮ್ಮ ದರ್ಶಕರಿಗೆ, ಎಲ್ಲ ಅವರ ತಂಡದ ಎಲ್ಲ ಹಿರಿಯರಿಗೆ, ನಮ್ಮೆಲ್ಲ ಸ್ಪೋರ್ಟ್ಸ್ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ನಾನು ವಂದಿಸಿ ಮಾತುಗಳನ್ನು ನಾವೆಲ್ಲರೂ ಕಲಬುರಗಿಯಲ್ಲಿ ನಡೆಯುತ್ತಿರುವಂಥ ಎರಡನೇ ಕಲ್ಯಾಣ ಕರ್ನಾಟಕದ ಕರಾಟೆ ಚಾಂಪಿಯನ್ಶಿಪ್ ಅನ್ನು ವೀಕ್ಷಿಸೋಕೆ ಬಂದಿದ್ದೇವೆ. ಇಲ್ಲಿ ನಮ್ಮ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅರುಣ್ ಮಾಚಯ್ಯನವರ ಒಂದು ಆಶೀರ್ವಾದದಿಂದ ಅವರ ಒಂದು ಈ ವೀಕ್ಷಣೆಯಲ್ಲಿ ಈ ಎರಡನೇ ಒಂದು ಚಾಂಪಿಯನ್ಶಿಪ್
7 ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಂದ ಬಂದಿರುವಂಥ ಎಲ್ಲ ಸ್ಪರ್ಧಿಗಳು ಹಾಗೂ ಕರಾಟೆ ತರಬೇತಿದಾರರು ಹಾಗೂ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಬಂದಂಥ ತೀರ್ಪುಗಾರರೆಲ್ಲರ ಒಂದು ಸಮೀಕ್ಷೆಯಲ್ಲಿ ಇದೊಂದು ಕರಾಟೆ ಪಂದ್ಯಾವಳಿ ನಡೀತಾ ಇದೆ. ಸೊ ಇದೇ ವಿಧವಾಗಿ ಇದು ಮುಂದಕ್ಕೆ ಇದೇ ಒಂದು ಟ್ರೆಡಿಷನ್ನಿಂದ ನಡ್ಕೊಂಡು ಹೋಗಬೇಕು ಅಂತ ಹೇಳಿ ಅದಕ್ಕೆ ಬೇಕಾದಂಥ ಏನು ಸಪೋರ್ಟ್ ಬೇಕು ಅದನ್ನು ನಾವು ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ನಿಂದ ನಾವು ತಲುಪಿಸೋಕ್ಕೆ ಯಾವಾಗಲೂ ಸಿದ್ಧವಾಗಿದ್ದೇವೆ. 2ನೇ ಕಲ್ಯಾಣ ಕರ್ನಾಟಕ ಕರಾಟೆ ಚಾಂಪಿಯನ್ಶಿಪ್ ಮುಖ್ಯವಾಗಿ ಇದು ಆಗಬೇಕಾಗಿತ್ತಂದ್ರೆ ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಅರುಣ್ ಮಾಚೆ ಸೆನ್ಸೆ ಅವರೇ ಕಾರಣ. ಅವರು ನಿನ್ನ ಲಾಸ್ಟ್ ಭಾಳ ದಿವಸದಿಂದ ಕಲ್ಯಾಣ ಕರ್ನಾಟಕ ಟೂರ್ನಮೆಂಟ್ ಮಾಡಲಿಲ್ಲ ಅಂತೇಳಿ ಹೇಳಿದ್ದಕ್ಕೆ ಈ ಕಲ್ಯಾಣ ಕರ್ನಾಟಕ ಟೂರ್ನಮೆಂಟ್ ನಾವು ಅರೇಂಜ್ ಮಾಡಿದ್ದೀವಿ. ಸೊ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಗುರುಗಳಿಗೂ ಕೂಡ ಹಾಗೂ ನಮ್ಮ ಜನರಲ್ ಸೆಕ್ರೆಟರಿ ಭಾರ್ಗವ್ ಸೆನ್ಸೆ ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಈ ಒಂದು ಕಾರ್ಯಕ್ರಮ ಮಾಡಲು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ. ಮತ್ತು ಈ ಬಿಹೈಂಡ್ ಯಾವುದೇ ಕೆಲಸ ಆಗಬೇಕಾದ್ರೂ ಎಲ್ಲರೂ ಬೇಕೇ ಬೇಕು. ಪರೋಕ್ಷವಾಗಿ ಅಪರೋಕ್ಷವಾಗಿ ಯಾರ್ಯಾರು ಸಹ ಮಾಡಿದಾರ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್.